ರೋಬೋ ಕ್ಯಾಫೆ. ಇಲ್ಲಿ ರೋಬೋನೇ ನಿಮ್ಮ ಆರ್ಡರ್ ತಗೊಳ್ತದೆ, ಕಾಫಿ ಮಾಡ್ತದೆ ಮತ್ತು ನಿಮಗೆ ಸರ್ವ್ ಕೂಡ ಮಾಡ್ತದೆ. ಫ್ಲೋಟಿಂಗ್ ಬ್ರಿಡ್ಜ್ ಇದು ಮಾಸ್ಕೋ ನದಿಯ ಮೇಲೆ ತೇಲ್ತಿರೋ ಹಾಗೆ ಕಾಣಿಸ್ತದೆ. ನಮಸ್ತೆ ಫ್ರೆಂಡ್ಸ್, ನನ್ನ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನು ಡಿಂಪಲ್, ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ. ಇದು ನಮ್ಮ ಇವತ್ತಿನ ಐಟಿನರಿ. ಪಾಸ್ ಮಾಡಿಬಿಟ್ಟು ನೋಡಿ. ನಾವಿದ ಮಾಸ್ಕೋದಲ್ಲಿ ಈ ಲೊಕೇಶನ್ ಅಲ್ಲಿ ನಾವು ಸ್ಟೇ ಮಾಡಿದ್ದೇವೆ. ಇಲ್ಲಿಂದ ಜಸ್ಟ್ 2 minutes ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ರೆಡ್ ಸ್ಕ್ವೇರ್ ಇದೆ. ತುಂಬಾ ಒಳ್ಳೆ ಲೊಕೇಶನ್ ಅಲ್ಲಿ ಇದ್ದೇವಲ್ಲ ನಾವು. ಇವಾಗ ನಾವು ರೆಡ್ ಸ್ಕ್ವೇರಿಗೆ ಹೋಗ್ತಾ ಇದ್ದೇವೆ. ನೋಡೋಣ ಏನೇನು ನೋಡ್ಲಿಕ್ಕೆ ಸಿಗ್ತದೆ ಅಲ್ಲಿ ಇವಾಗ ಅಂತೇಳಿ. ಇದು ಸ್ಟೇಟ್ ಹಿಸ್ಟಾರಿಕಲ್ ಮ್ಯೂಸಿಯಮ್. ಮತ್ತು ಈಚೆ ಬಂದರೆ ಇಲ್ಲಿದೆ ಕಜಾನ್ ಕ್ಯಾಥೆಡ್ರಲ್. ಮತ್ತು ಈ ದೊಡ್ಡ ಉದ್ದನೆ ಬಿಲ್ಡಿಂಗ್ ತೋರ್ತಿದೆ ಅಲ್ಲ, ಇದು ಗುಮ್ ಮಾಲ್. ಇಲ್ಲಿನ ಫೇಮಸ್ ತುಂಬಾ ಲಕ್ಷರಿ ಮಾಲ್ ಇದು. ಮತ್ತು ಅಲ್ಲಿಂದ ಸ್ವಲ್ಪ ಈಚೆ ಬಂದರೆ ಮಿಡಲಲ್ಲಿ ಇಲ್ಲಿದೆ ಸೇಂಟ್ ಬೇಸಿಲ್ಸ್ ಕ್ಯಾಥೆಡ್ರಲ್. ಅದ್ರ ಪಕ್ಕದಲ್ಲಿದೆ ಲೆನಿನ್ಸ್ ಮಸೂಲಿಯಂ ಮತ್ತು ಕ್ರೆಮ್ಲಿನ್ ರಷ್ಯಾದ ಪ್ರೆಸಿಡೆಂಟ್ ಪುಟಿನ್ನ ಅಫಿಷಿಯಲ್ ರೆಸಿಡೆನ್ಸ್ ಇದು. ಇವಾಗ ಕ್ಯಾಮ್ರಾ ಲೆನ್ಸ್ ಮೇಲೆ ಸನ್ಲೈಟ್ ಬೀಳ್ತಾ ಇದೆ, ಸೊ ಹಾಗಾಗಿ ಸ್ವಲ್ಪ ಡಾರ್ಕ್ ತೋರ್ತಾ ಇದೆ ಅಲ್ಲ. ನಾನು ಮೊದಲೇ ಹೇಳ್ದಾಗೆ ರೆಡ್ ಸ್ಕ್ವೇರಲ್ಲಿ ಪ್ರತಿಯೊಂದು ಬಿಲ್ಡಿಂಗ್ ಎಂಟ್ರೆನ್ಸ್ ಟೈಮಿಂಗ್ ಡಿಫ್ರೆಂಟ್ ಆಗಿದೆ. ಸೊ ಹಾಗಾಗಿ ಅದರ ಪ್ರಕಾರ ನಾವು ಆಮೇಲೆ ಇಲ್ಲೆಲ್ಲ ಸುತ್ತಾಡೋಣ. ಇವಾಗ ಸದ್ಯಕ್ಕೆ ನಾವಿಲ್ಲಿ ಝರಿಯಾದೆ ಪಾರ್ಕಿಗೆ ಹೋಗೋಣ ಅಂತ ಹೋಗ್ತಿದ್ದೇವೆ. ಝರಿಯಾದೆ ಪಾರ್ಕ್ ಮಾಸ್ಕೋದಲ್ಲಿರೋ ಒಂದು ಅತ್ಯಂತ ಆಧುನಿಕ ಮತ್ತು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿರೋ ಪಾರ್ಕ್. ಇದು ರೆಡ್ ಸ್ಕ್ವೇರ್ಗೆ ತುಂಬ ಹತ್ತಿರದಲ್ಲೇ ಇದೆ. ಇಲ್ಲಿ ನನಗೆ ಒಂದು ಕೂಲ್ ಆಗಿರೋ ಐಟಮ್ ನೋಡ್ಲಿಕ್ಕೆ ಸಿಕ್ಕಿದೆ, ಅದೇ ರೋಬೋ ಕ್ಯಾಫೆ. ಇಲ್ಲಿ ರೋಬೋನೇ ನಿಮ್ಮ ಆರ್ಡರ್ ತಗೊಳ್ತದೆ, ಕಾಫಿ ಮಾಡ್ತದೆ ಮತ್ತು ನಿಮಗೆ ಸರ್ವ್ ಕೂಡ ಮಾಡ್ತದೆ. ನೀವು ಆರ್ಡರ್ ಕೊಟ್ಬಿಟ್ಟು ರೋಬೋ ನಿಮಗೋಸ್ಕರ ಕಾಫಿ ಮಾಡೋದನ್ನು ನೋಡಿ ಎಂಜಾಯ್ ಮಾಡ್ಬೋದು. ನಮಗೂ ಇಲ್ಲಿ ರೋಬೋ ಕೈಯಿಂದ ಮಾಡಿರೋ ಕಾಫಿ ಕುಡಿಬೇಕು ಅಂತ ತುಂಬ ಮನಸ್ಸಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ರೋಬೋ ಕಾಫಿ ಪೇಮೆಂಟ್ಗೆ ಜಸ್ಟ್ ಕಾರ್ಡ್ ಮಾತ್ರ ಅಕ್ಸೆಪ್ಟ್ ಮಾಡ್ತದೆ. ನಮ್ಮ ಹತ್ರ ರಷನ್ ಕಾರ್ಡ್ ಇಲ್ಲ, ನಮ್ಮ ಕ್ರೆಡಿಟ್ ಕಾರ್ಡ್ಸು ಯಾವುದು ಇಲ್ಲಿ ವರ್ಕ್ ಆಗೋಲ್ಲ. ಸೊ ಹಾಗಾಗಿ ನಾವು ಆರ್ಡರ್ ಮಾಡಿಲ್ಲ. ಬಟ್ ಲಕ್ಕಿಲಿ ಇಲ್ಲಿ ಬಂದಿದ್ದ ಜನರು ಆರ್ಡರ್ ಮಾಡಿದ್ರು. ಹಾಗಾಗಿ ನಮಗೆ ಇದು ಏನು ಮಾಡ್ತಿದೆ ಅಂತ ನೋಡೋ ಅಂಥ ಅವಕಾಶ ಸಿಕ್ತು. ಇಲ್ಲಿನ ಅತ್ಯಂತ ಫೇಮಸ್ ಆಕರ್ಷಣೆ ಅಂದರೆ ಫ್ಲೋಟಿಂಗ್ ಬ್ರಿಡ್ಜ್. ಇದು ಮಾಸ್ಕೋ ನದಿಯ ಮೇಲೆ ತೇಲ್ತಿರೋ ಹಾಗೆ ಕಾಣಿಸ್ತದೆ. ಮತ್ತು ಇಲ್ಲಿ ನಿಂತ್ಕೊಂಡು ನೋಡಿದರೆ ಪೂರ್ತಿ ಸಿಟಿಯ ವ್ಯೂ ಇದೆಲ್ಲ ತುಂಬಾ ಅದ್ಭುತವಾಗಿರ್ತದೆ. ಝರಿಯಾದೆ ಪಾರ್ಕ್ ಕೇವಲ ಒಂದು ಸುತ್ತಾಡೋ ಜಾಗ ಅಲ್ಲ, ಇದು ರಿಲ್ಯಾಕ್ಸ್ ಮಾಡಲಿಕ್ಕೆ, ಫೋಟೋ ಕ್ಲಿಕ್ ಮಾಡಲಿಕ್ಕೆ ಮತ್ತು ಮಾಸ್ಕೋನ ಮಾಡರ್ನ್ ಸೈಡ್ನ ಅನುಭವ ಪಡೀಲಿಕ್ಕೆ ಒಂದು ಪರಿಪೂರ್ಣ ಸ್ಥಳ. ಫ್ಲೋಟಿಂಗ್ ಬ್ರಿಡ್ಜಿಂದ ಕ್ರೆಮ್ಲಿನ್ ಮತ್ತು ಸೇಂಟ್ ಬೇಸಿಲ್ಸ್ ಕ್ಯಾಥೆಡ್ರಲ್ನ ವ್ಯೂ ಕೂಡ ತುಂಬಾ ಅದ್ಭುತವಾಗಿದೆ. ಇವಾಗ ನಾವು ಬಂದಿದ್ದೇವೆ ಅಲೆಕ್ಸಾಂಡರ್ ಗಾರ್ಡನ್ಗೆ. ಇದು ಕ್ರೆಮ್ಲಿನ್ ಮತ್ತು ರೆಡ್ ಸ್ಕ್ವೇರ್ಗೆ ಬಹಳ ಹತ್ತಿರದಲ್ಲಿದೆ. ಮತ್ತು ಮಾಸ್ಕೋನ ಅತಿ ಹಳೆಯ ಸಾರ್ವಜನಿಕ ಉದ್ಯಾನವಾಗಿದೆ ಇದು. ನಗರದ ಮಧ್ಯದಲ್ಲಿ ಒಂದು ಶಾಂತ ಹಸಿರು ಜಾಗದಂತಿದೆ.
ಮತ್ತು ಇಲ್ಲಿ ಅನ್ನೋನ್ ಸೋಲ್ಜರ್ನ ಸಮಾಧಿ ತುಂಬ ಮಹತ್ವದ್ದಾಗಿದೆ. ಇಲ್ಲಿ ಸದಾ ಜ್ವಲಿಸುವ ಶಾಶ್ವತ ಅಗ್ನಿ ಮತ್ತು ಗಾರ್ಡ್ ಸೆಲೆಮನಿ ಇದೆಲ್ಲ ತುಂಬ ಫೇಮಸ್. ಬಟ್ ನಾನು ಮೊದಲೇ ಹೇಳ್ದ ಹಾಗೆ ಇಲ್ಲಿ ಪ್ರತಿಯೊಂದು ಈವೆಂಟ್ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನಡೀತದೆ. ಸೊ ನಾವು ಇವಾಗ ಬಂದಿರೋ ಟೈಮ್ ಗಾರ್ಡ್ ಸೆರೆಮನಿ ಟೈಮ್ ಅಲ್ಲ. ಸೊ ಮೇ ಬಿ ನಾಳೆ ಇಲ್ಲ ಆಮೇಲೆ ಟ್ರೈ ಮಾಡೋಣ ಗಾರ್ಡ್ ಸೆರೆಮನಿ ನೋಡಲಿಕ್ಕೆ. ಇವಾಗ ನಾನು ಬಂದಿರೋದು ಮಾಸ್ಕೋದ ಒಂದು ಅತ್ಯಂತ ಅದ್ಭುತ ಲ್ಯಾಂಡ್ ಮಾರ್ಕ್. ಇದು ಲಿಟ್ರಲಿ ಹಾರ್ಸ್ ಪವರ್ ತುಂಬಿರೋ ಜಾಗ. ನಾವಿದ್ದೇವೆ ಮನೆ ಸ್ಕ್ವೇರ್ನಲ್ಲಿ. ಇದು ಮಾಸ್ಕೋ ನಗರದ ಹೃದಯ ಭಾಗ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಈ 4 ಭವ್ಯವಾದ ಕುದುರೆಗಳು, ಇದನ್ನು ದಿ ಗೀಸರ್ ಅಥವಾ ಫೌಂಟನ್ ಆಫ್ 4 ಸೀಸನ್ಸ್ ಅಂತ ಕರೀತಾರೆ. ಈ 4 ಕುದುರೆಗಳು ಕೇವಲ ಶಕ್ತಿಶಾಲಿಯಾಗಿ ಕಾಣೋದು ಮಾತ್ರ ಅಲ್ಲ, ಇವುಗಳು ವರ್ಷದ 4 ಋತುಗಳನ್ನು ಪ್ರತಿನಿಧಿಸ್ತವೆ: ಚಳಿಗಾಲ, ವಸಂತ, ಬೇಸಿಗೆ ಮತ್ತು ಶರತ್ಕಾಲ. ಇವುಗಳ ಚಲನೆ ಮತ್ತು ಎನರ್ಜಿ ನೋಡಿದರೆ ಇದು ಖಂಡಿತವಾಗಿಯೂ ಜುರಾಬ್ ಸೆರೆಟೆಲಿ ಅವರ ಕಲೆ ಅಂತ ಗೊತ್ತಾಗ್ತದೆ. ಅವರು ರಷ್ಯಾದ ಅತ್ಯಂತ ಪ್ರಸಿದ್ಧ ಶಿಲ್ಪಿಗಳಲ್ಲಿ ಒಬ್ಬರು. ಈ ಫೌಂಟನನ್ನು 1997ನಲ್ಲಿ ಸ್ಥಾಪಿಸಲಾಗಿದೆ. ಇದಕ್ಕೆ ಮತ್ತೊಂದು ವಿಶೇಷ ಅಂದರೆ ಇದರ ಕೆಳಗಡೆ ಸಂಪೂರ್ಣವಾಗಿ ಒಕೊಟ್ನಿ ರೈಡ್ ಅಂಡರ್ಗ್ರೌಂಡ್ ಮಾಲ್ ಇದೆ. ಮತ್ತು ಇದರ ಪಕ್ಕದಲ್ಲಿ ಕ್ರೆಮ್ಲಿನ್ ಗೋಡೆಗಳು ಕೂಡ ಇವೆ. ಸೊ ಹಾಗಾಗಿ ಇದು ಇನ್ನಷ್ಟು ವಿಶೇಷವಾಗಿ ಕಾಣ್ತದೆ. ಈ ಫೌಂಟನ್ನಿಂದ ನೀರು ನೈಸರ್ಗಿಕ ಗೀಸರ್ನಂತೆ ಮೇಲಕ್ಕೆ ಚಿಮ್ತದೆ. ಹಾಗಾಗಿಯೇ ಇದಕ್ಕೆ ದಿ ಗೀಸರ್ ಅಂತ ಹೆಸರು ಬಂದಿದೆ. ಟೂರಿಸ್ಟ್ಗಳಿಗೆ ಇದೊಂದು ಪರ್ಫೆಕ್ಟ್ ಸೆಲ್ಫಿ ಸ್ಪಾಟ್. ಇದೀಗ ನಾವು ಟೂಂಬ್ ಆಫ್ ಅನ್ನೋನ್ ಸೋಲ್ಜರ್ ಬಳಿ ನಿಂತಿದ್ದೇವೆ. ಇದು ಅಲೆಕ್ಸಾಂಡರ್ ಗಾರ್ಡನ್ನಲ್ಲಿ ಕ್ರೆಮ್ಲಿನ್ ಗೋಡೆಗಳ ಪಕ್ಕದಲ್ಲೇ ಇದೆ. ಈ ಸ್ಮಾರಕವನ್ನು ದ್ವಿತೀಯ ವಿಶ್ವಯುದ್ಧದಲ್ಲಿ ಪ್ರಾಣತ್ಯಾಗ ಮಾಡಿದ ಆದರೆ ಗುರುತಿಸದ ಸೈನಿಕರಿಗೆ ಸಮರ್ಪಿಸಲಾಗಿದೆ. ಇಲ್ಲಿ ನೀವು ನೋಡ್ತಾ ಇರೋದು ಶಾಶ್ವತ ಜ್ವಾಲೆ, ಎಟರ್ನಲ್ ಫ್ಲೇಮ್. ಇದು ದಿನ ರಾತ್ರಿ ನಿರಂತರವಾಗಿ ಜ್ವಲಿಸ್ತಿರ್ತದೆ. ಇದು ಗೌರವ ಮತ್ತು ಸ್ಮರಣೆಯ ಪ್ರತೀಕ. ಇಲ್ಲಿನ ಅತ್ಯಂತ ವಿಶೇಷಣ ಕ್ಷಣ ಅಂದರೆ ಚೇಂಜಿಂಗ್ ಆಫ್ ಗಾರ್ಡ್ ಸೆರೆಮನಿ. ಪ್ರತಿ ಗಂಟೆ ಸೈನಿಕರು ತುಂಬ ನಿಯಮಿತವಾಗಿ ಸಮನ್ವಯವಾಗಿ ಗಾರ್ಡ್ ಬದಲಿಸ್ತಾರೆ. ಇದು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ನಾಳೆ ಸಾಧ್ಯ ಆದರೆ ಇಲ್ಲಿಗೆ ಬರೋಣ. ಈಗ ಮತ್ತೆ ನಾವು ರೆಡ್ ಸ್ಕ್ವೇರಿಗೆ ಬಂದಿದ್ದೇವೆ. ರೆಡ್ ಸ್ಕ್ವೇರಿಗೆ ಎಷ್ಟು ಸಲ ಬಂದರೂ ಅದ್ಭುತವಾಗಿಯೇ ತೋರ್ತದೆ. ನಾವಿಲ್ಲಿ ಹತ್ತಿರದಲ್ಲೇ ಉಳ್ಕೊಂಡಿರೋದ್ರಿಂದ ಎನಿ ಟೈಮ್ ರೆಡ್ ಸ್ಕ್ವೇರಿಗೆ ವಿಸಿಟ್ ಮಾಡ್ಬೋದು. ದೂರ ಇದ್ದರೆ ಇಲ್ಲಿ ಬರ್ಲಿಕ್ಕೆ ತುಂಬ ಕಷ್ಟ. ಬಟ್ ಮಾಸ್ಕೋದಲ್ಲಿ ಮೇಯ್ನ್ ರೆಡ್ ಸ್ಕ್ವೇರ್. ಸೊ ಇಲ್ಲಿಗೆ ಬರಲೇಬೇಕು ನೀವು. ಇಲ್ಲಿ ನೋಡಿ ಮ್ಯಾಸ್ಕಾಟ್ಸ್. ಈ ನಿಕೋಲ್ಸ್ಕಾಯ ಸ್ಟ್ರೀಟಲ್ಲಿ ಹೆಚ್ಚಾಗಿ ಪ್ರಿನ್ಸೆಸ್ ಇಲ್ಲ ಫೇರೀಸ್ ಮತ್ತು ವಿಚಸ್ ಹೀಗೇನಾದ್ರೂ ಒಂದು ಡ್ರೆಸ್ಸಸ್ ಎಲ್ಲ ಹಾಕಿಬಿಟ್ಟು ಜನರು ನಿಂತಿರ್ತಾರೆ. ಅವ್ರ ಜೊತೆ ನೀವು ಹೋಗಿ ಫೋಟೋ ತೆಗೆಸ್ಕೋಬೋದು. ಬಟ್ ಫೋಟೋ ತಗೊಂಡ್ರೆ ನೀವು ಅವರಿಗೆ ದುಡ್ಡು ಕೊಡಬೇಕಾಗ್ತದೆ. ನಿಕೋಲ್ಸ್ಕಾಯ ಸ್ಟ್ರೀಟ್ ನೋಡಿ ಎಷ್ಟು ಚೆನ್ನಾಗಿ ತೋರ್ತಿದೆ ಅಲ್ಲ ವಿತ್ ಲೈಟಿಂಗ್. ಈ ಸ್ಟ್ರೀಟ್ ಯಾವಾಗಲೂ ಇದೇ ರೀತಿ ಡೆಕೋರೇಟೆಡ್ ಆಗಿರ್ತದೆ. ಸ್ಪೆಷಲಿ ಕ್ರಿಸ್ಮಸ್ ಟೈಮಲ್ಲಂತೂ ಇನ್ನೂ ಜಾಸ್ತಿನೇ ಬ್ಯೂಟಿಫುಲ್ ಆಗಿರ್ತದೆ ಡೆಕೋರೇಷನ್ಸ್ ಮತ್ತು ಐಸಿಂದಾಗಿ. ಟೈಮ್ ಪಾಸ್ ವಾಕಿಂಗ್ ಸ್ಟ್ರೀಟ್. ರಷ್ಯಾದಲ್ಲೊಂದು ಯುನೀಕ್ ಥಿಂಗ್ ನಾನು ನೋಟಿಸ್ ಮಾಡಿದೆ. ನೋಡಿ ಇಲ್ಲಿ ಕನ್ಸ್ಟ್ರಕ್ಷನ್ ಆಗೋ ಬಿಲ್ಡಿಂಗ್ಸಿಗಿದಲ್ಲ, ಈ ಥರ ಬಿಲ್ಡಿಂಗ್ನ ಡಿಸೈನ್ ಇರುವಂಥ ಪರದೆ ಥರ ಕಟ್ಟಿರ್ತಾರೆ. ಇದರಿಂದಾಗಿ ಒಳಗಡೆ ಕನ್ಸ್ಟ್ರಕ್ಷನ್ ಆಗೋ ಧೂಳೆಲ್ಲ ಹೊರಗಡೆ ಬರಲ್ಲ. ಮತ್ತು ನೋಡಲಿಕ್ಕೂ ತುಂಬಾ ಬ್ಯೂಟಿಫುಲ್ಲಾಗಿ ತೋರ್ತದೆ. ಕನ್ಸ್ಟ್ರಕ್ಷನ್ನ ಆ ಗಲೀಜ್ ಲುಕ್ ಏನು ತೋರೋದಿಲ್ಲ. ತುಂಬ ಒಳ್ಳೆ ಐಡಿಯಾ ಅಲ್ಲ ಇದು. ಸೇಂಟ್ ಪೀಟರ್ಸ್ಬರ್ಗ್ ಅಲ್ಲಿ ನಾವು ತಗೊಂಡಿದ್ವಲ್ಲ ಮೆಟ್ರೋ ಮತ್ತೆ ಬಸ್ಗೆ ಕಾರ್ಡ್, ಆ ಕಾರ್ಡ್ ಇಲ್ಲಿ ಮಾಸ್ಕೋದಲ್ಲಿ ಯೂಸ್ ಆಗೋದಿಲ್ಲ. ಸೊ ಮಾಸ್ಕೋದಲ್ಲಿ ನಾವು ಸೆಪರೇಟ್ ಆಗಿ ಕಾರ್ಡ್ ತಗೊಳ್ಬೇಕು. ಇಲ್ಲಿದ್ ಕಾರ್ಡ್ ಅದನ್ನ ಟ್ರಾಯ್ಕಾ ಕಾರ್ಡ್ ಅಂತ ಕರೀತಾರೆ. ಸೊ ಇಲ್ಲಿ ನಾವೀಗ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೇವೆ ಟ್ರಾಯ್ಕಾ ಕಾರ್ಡ್ ಪರ್ಚೇಸ್ ಮಾಡ್ಲಿಕ್ಕೆ. 150. 150. И put money. Put money on card. You can put? Huh? You can put? Put money, да. Yeah. Да. 150. Так. Let's go 150 deposit. How much put money? 150. What? 150 card plus 150 money. Uh-huh. Uh-huh. Uh-huh.
ನಾವಿಲ್ಲಿ ಸ್ಟೇಷನ್ ಅಲ್ಲಿ ಈ ಟ್ರಾಯ್ಕಾ ಕಾರ್ಡ್ ತಕೊಂಡ್ವಿ 150 ಈ ಕಾರ್ಡ್ ಪ್ರೈಸ್. ಮತ್ತೆ ಇದನ್ನ ನಾವು ಇಲ್ಲಿ ಮಷೀನ್ ಅಲ್ಲಿ ರೀಚಾರ್ಜ್ ಮಾಡ್ಬೋದು, ಇಲ್ಲ ಇವ್ರ ಹತ್ರನೇ ರೀಚಾರ್ಜ್ ಮಾಡ್ಬಿಟ್ಟು ತಕೊಳ್ಬಹುದು. ಮತ್ತೆ ಇಲ್ಲಿಂದ ನಾವು ಹೋಗ್ಬೇಕಾದ್ರೆ ಈ ಕಾರ್ಡ್ ಅನ್ನ ವಾಪಸ್ ಕೊಟ್ಬಿಟ್ಟು ನಾವು ಕಾರ್ಡ್ ಪ್ರೈಸ್ 150 ಏನ್ ಡೆಪಾಸಿಟ್ ಕೊಟ್ಟಿದ್ದೇವಲ್ಲ ಅದನ್ನ ವಾಪಸ್ ತಗೊಳ್ಬಹುದು. ಇಲ್ಲಿ ಒಂದೇ ಕಾರ್ಡ್ ಅಲ್ಲಿ ಮಲ್ಟಿಪಲ್ ಪರ್ಸನ್ಸ್ ಟ್ರಾವೆಲ್ ಮಾಡ್ಬೋದಂತೆ. ಸೇಂಟ್ ಪೀಟರ್ಸ್ಬರ್ಗ್ ಅಲ್ಲಿ ನಾವು ಪರ್ ಪರ್ಸನ್ ಒಂದ್ ಕಾರ್ಡ್ ಇಟ್ಟಿದ್ವಿ. ಇಲ್ಲಿ ಆತರ ಅಗತ್ಯ ಇಲ್ಲ ಅಂತ ಹೇಳಿದ್ರು. ಬಟ್ ಏನಂತ ಹೇಳಿದ್ರೆ ನಾವು ಮೆಟ್ರೋ ಸ್ಟೇಷನ್ ಅಲ್ಲೆಲ್ಲ ಒಳಗಡೆ ಹೋಗ್ಬೇಕಾದ್ರೆ ಸ್ವೈಪ್ ಮಾಡ್ಬಿಟ್ಟು ಹೋಗ್ತೇವಲ್ಲ ಕಾರ್ಡ್, ಅವಾಗ ಒನ್ ಪರ್ಸನ್ ಸ್ವೈಪ್ ಮಾಡ್ಬಿಟ್ಟು ಒಳಗೆ ಹೋದ ನಂತರ ನೆಕ್ಸ್ಟ್ ಪರ್ಸನ್ಗೆ ಕಾರ್ಡ್ ಪಾಸ್ ಮಾಡ್ಬೇಕಾಗ್ತದೆ, ಮತ್ ಪುನಃ ಸ್ಕ್ಯಾನ್ ಮಾಡ್ಬೇಕಾಗ್ತದೆ, ಮತ್ತೆ ಥರ್ಡ್ ಪರ್ಸನ್ ಹೋಗ್ಬೇಕು ಕಾರ್ಡ್ ತಕೊಂಡ್ಬಿಟ್ಟು. ಅದೆಲ್ಲ ಸ್ವಲ್ಪ ಇರಿಟೇಟಿಂಗ್. ಅದಕ್ಕೆ ನಾವು ಪರ್ ಪರ್ಸನ್ ಒನ್ ಕಾರ್ಡ್ ತಕೊಂಡಿದ್ದೇವೆ ಇವಾಗ. ನೋಡಿ ನಮ್ ಬಾಲ್ಕನಿಯಿಂದ ಹೇಗ್ ತೋರ್ತಿದೆ ನೈಟ್ ವ್ಯೂ, ತುಂಬಾ ಚೆನ್ನಾಗಿದೆ ಅಲ್ಲ. ನಾನು ಕುತ್ಕೊಂಡು ಈ ವ್ಯೂ ಎಂಜಾಯ್ ಮಾಡ್ತೇನೆ ಇವಾಗ ಸ್ವಲ್ಪ ಹೊತ್ತು. ಸೊ ನಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನಾಳೆ ಮತ್ತೆ ಒಳ್ಳೊಳ್ಳೆ ಪ್ಲೇಸಸ್ ವಿಸಿಟ್ ಮಾಡೋಣ ಮಾಸ್ಕೋದಲ್ಲಿ. ಅಲ್ಲಿ ತನಕ ನನ್ನ ಈ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್, ಬಾಯ್.